ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಸ್ಯ ಶ್ರೀ ಹನುಮಾನನುಗ್ರಹಬಲಾತ್ ತೀರ್ಣಾಂಬುಧಿರ್ಲೀಲಯಾ ಲಂಕಾಂ ಪ್ರಾಪ್ಯ ನಿಶಮ್ಯ ರಾಮದಯಿತಾಂ ಭಂಕ್ತ್ವಾ ವನಂ ರಕ್ಷಸಾಂ ಅಕ್ಷಾದೀನ್ ವಿನಿಹತ್ಯ ವೀಕ್ಷದಶಕಂ ದಗ್ಧ್ವಾ ಪುರೀಂ ತಾಂ ಪುನಃ ತೀರ್ಣಾಬ್ಧಿಃ ಕಪಿಭಿರ್ಯುತೋ ಯಮನಮತ್ ತಂ ರಾಮಚಂದ್ರಂ ಭಜೆ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀಮದಾನಂದತೀರ್ಥೀಯ ಮತಮಾಚಂದ್ರತಾರಕಂ ಆಸೇತೋ ರಾತುಷಾರಾದ್ರೇ ಸಮೀಚೀನಂ ಪ್ರವರ್ತತಾಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆಯ ದಿನ ಪುರಂದರದಾಸರ ಆರಾಧನೆಯಾಗಿದೆ. ಆದ್ದರಿಂದ ಇಂದು ಅವರ ಚರಿತ್ರೆಯನ್ನು ಕೇಳೋಣ. ತ್ಯಾಗರಾಜರು ಸಂಗೀತ ಶಾಸ್ತ್ರದಲ್ಲಿ ಭಾವನೆಯ ಕೃತಿಗಳನ್ನು ಮಾಡುವಂಥದ್ರಲ್ಲಿ ಬಹಳ ನಿಷ್ಣಾತರು. ಈ ರೀತಿಯಾದಂತಹ ತ್ಯಾಗರಾಜರು ತಮ್ಮ ಸಣ್ಣ ವಯಸ್ಸಿನಲ್ಲಿ ತಮ್ಮ ತಾಯಿಯಿಂದ ಪುರಂದರದಾಸರ ಕೀರ್ತನೆಗಳನ್ನು ಕೇಳ್ತಾ ಇದ್ದರಂತೆ. ಅಂದರೆ ಪುರಂದರದಾಸರ ಕೀರ್ತನೆಗಳು ಇನ್ನೂ ಆದಂಥದ್ದು. ಈ ಪುರಂದರದಾಸರು ನಾರದರ ಅವತಾರ ಅಂತ ಹೇಳ್ತಾರೆ. ನಾರದ ಅಂದರೇನು? ನಾರ ಅಂದರೆ ಜ್ಞಾನ ಅಂತ ಅರ್ಥ. ನಾರದ ಅಂದರೆ ಜ್ಞಾನವನ್ನು ಹಂಚುವವರು ಅಂತ. ನಾರದರು ತಮ್ಮ ಮೂಲ ರೂಪದಿಂದ ಎಷ್ಟೋ ಮಂದಿಗೆ ಜ್ಞಾನವನ್ನು ಹಂಚಿದರೆ ಕಲಿಯುಗದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಪುರಂದರದಾಸರು ಕನ್ನಡದಲ್ಲಿ ನಮಗೆ ಎಲ್ಲ ತತ್ವಗಳನ್ನು ಬೋಧಿಸಲಿಕ್ಕೆ ತಮ್ಮ ರೂಪವನ್ನು ಪುರಂದರದಾಸರೆಂಬುವಂತಹ ರೂಪದಿಂದ ಬಂದು ನಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಹಂಚಿದ್ದಾರೆ. ಇವರ ಚರಿತ್ರೆಯನ್ನು ಇಂದು ಕೇಳೋಣ. ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವರದಪ್ಪ ನಾಯಕ ಎಂಬುವಂತಹ ಒಬ್ಬ ವ್ಯಾಪಾರಿ ಇದ್ದ. ಆತನಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಶ್ರೀನಿವಾಸ ಅಂತ. ಈ ಶ್ರೀನಿವಾಸ ಸೀನಪ್ಪ ಎನ್ನುವಂಥದ್ದು ಸೀನಪ್ಪ ಅಂತ ಅವನ ಇನ್ನೊಂದು ಹೆಸರು. ಆತ ಶ್ರೀನಿವಾಸ ದೇವರ ಅನುಗ್ರಹದಿಂದ ಹುಟ್ಟಿದ್ದಾದ್ದರಿಂದ ಆತನಿಗೆ ಶ್ರೀನಿವಾಸ ಅಂತಲೇ ಹೆಸರಿಟ್ಟಿದ್ದರು. ಈ ಶ್ರೀನಿವಾಸ ಹುಟ್ಟಿದಾಗಲಿಂದ ತಾನು ಜ್ಞಾನದ ಮಾರ್ಗದಲ್ಲಿ ಹೋಗಲಿಲ್ಲ, ಹೊರತಾಗಿ ತಂದೆಯ ವ್ಯಾಪಾರದ ಮಾರ್ಗದಲ್ಲಿ ಹೋದ. ಅಂದರೆ ತನ್ನ ತಂದೆ ರತ್ನದ ಒಂದು ವ್ಯಾಪಾರದಲ್ಲಿ ತೊಡಗಿದ್ದರಿಂದ ರತ್ನದ ಪರೀಕ್ಷೆಯಲ್ಲಿ ಈತ ನಿಷ್ಣಾತನಾಗಿದ್ದ. ಹಾಗೆ ಈತನಿಗೆ ಹುಟ್ಟಿದಾಗಲಿಂದ ಸಂಗೀತ ಎಂಬುವಂತಹ ಕಲೆ ಅದು ಸ್ವಭಾವತಃವೇ ಬಂದಿತ್ತು. ಈ ರೀತಿಯಾಗಿ ಈತ ಬೆಳೀತಾ ಇದ್ದ. ಸ್ವಲ್ಪವೂ ಕೂಡ ಔದಾರ್ಯ ಇರಲಿಲ್ಲ. ಅಂದರೆ ದಾನ ಮೊದಲಾದಂಥವುಗಳಲ್ಲಿ ಸ್ವಲ್ಪವೂ ಕೂಡ ಆ ರೀತಿಯಾದಂತಹ ಧರ್ಮವು ಈತನಲ್ಲಿ ಸ್ವಲ್ಪನೂ ಇರಲಿಲ್ಲ. ಗುಣವಂತನಾಗಿದ್ದ, ಆದರೆ ಔದಾರ್ಯ ಮಾತ್ರ ಇರಲಿಲ್ಲ. ದೇವರಲ್ಲಿ ಭಕ್ತಿ ಇರಲಿಲ್ಲ, ಆದರೆ ಅದೇ ರೀತಿಯಾಗಿ ದ್ವೇಷವೂ ಕೂಡ ಇರಲಿಲ್ಲ. ಹಾಗೆ ತಾನು ತನ್ನ ಜೀವನವನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಈತನಿಗೆ ವಿವಾಹವು ಕೂಡ ಆಯಿತು. ತಾಯಿ ಸರಸ್ವತಿ ದೇವಿ ಎಂಬುವಂತಹ ತನ್ನ ಪತ್ನಿಯೊಂದಿಗೆ ಚಿರಕಾಲ ಬಾಳಿದ. ತಾಯಿ ಸರಸ್ವತಿ ದೇವಿ ಈತನ ವಿರುದ್ಧಳಾದವಳು. ಆಕೆ ಬಹಳ ಔದಾರ್ಯವಂತೆ. ಈತ ಸೀನಪ್ಪ ಎಷ್ಟು ಜಿಪುಣ ಅಂತ ಹೇಳಿದರೆ, ಬ್ರಾಹ್ಮಣರು ಬಂದು ಕೆಲವೊಮ್ಮೆ ಆತನಿಗೆ ಉಪದೇಶ ಮಾಡ್ತಾಯಿದ್ರು. ನೋಡು, ಧರ್ಮ ಅನ್ನುವಂಥದ್ದಿದೆ, ಈ ರೀತಿಯಾಗಿ ಅಂತ ಉಪದೇಶ ಮಾಡಿದಾಗ ಆ ಬ್ರಾಹ್ಮಣರಿಗೆ ಪ್ರತ್ಯುತ್ತರವಾಗಿ ಅವನು ಈ ರೀತಿಯಾಗಿ ಮಾತಾಡ್ತಾ ಇದ್ದ. ನೀವು ಇದನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನನ್ನಿಂದ ನೀವು ದುಡ್ಡು ಇಸ್ಕೊಳ್ಬೇಕಾದ್ರಿಂದ ನೀವು ಈ ರೀತಿಯಾಗಿ ನನಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದೀರಾ, ಇದೆಲ್ಲ ಸುಳ್ಳು ಅಂತ ಆತ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದ. ಈ ರೀತಿಯಾಗಿ ದೊಡ್ಡ ಜಿಪುಣನಾಗಿದ್ದ. ಆದರೆ ಆತನ ಪತ್ನಿ ಮಾತ್ರ ಬಹಳ ದೊಡ್ಡ ಔದಾರ್ಯವಂತೆ, ಗುಣವಂತೆ, ಹಾಗೆ ಬಹಳ ವ್ರತಗಳನ್ನು ಆಚರಿಸ್ತಾ ಇದ್ದಂಥವಳು. ಈತನ ಒಂದು
ವ್ಯಾಪಾರ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅಂತ ಹೇಳಿದರೆ, ತನ್ನ ಜಿಪುಣತನದಿಂದಲೂ ಕೂಡ ಸ್ವಲ್ಪ ಬಹಳ ದುಡ್ಡು ಅವನಿಗೆ ಇತ್ತು. ಅದು ಯಾವ ಮಟ್ಟಿಗೆ ಇತ್ತು ಅಂತ ಹೇಳಿದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬೊಬ್ಬ ವ್ಯಾಪಾರಿಗಳು ಕೂಡ ಚಿನ್ನದ ಒಂದು ಮಾರಿನಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ಅಂದರೆ ಮುತ್ತು ರತ್ನಗಳನ್ನು ಮಾರ್ತಾಯಿದ್ರು, ಒಬ್ಬೊಬ್ಬ ಸಣ್ಣ ಸಣ್ಣ ವ್ಯಾಪಾರಿ ಅಂತ ನಾವು ಕೇಳಿದ್ದೇವೆ. ಆದರೆ ಅದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಈತ ದೊಡ್ಡ ವ್ಯಾಪಾರಿಯಾಗಿದ್ದ. ಆದ್ದರಿಂದ ಈತನಲ್ಲಿ ಎಷ್ಟು ಆಸ್ತಿ ಇತ್ತು ಅಂತ ಹೇಳಿದರೆ, ಈತನನ್ನು ನವಕೋಟಿ ನಾರಾಯಣ ಅಂತಲೂ ಕೂಡ ಕರೀತಾ ಇದ್ದರು. ಆ ರೀತಿಯಾಗಿ ದೊಡ್ಡ ಆಸ್ತಿಯೂ ಕೂಡ ಈತನಿಗೆ ಇತ್ತು. ಆ ರೀತಿಯಾಗಿ ವ್ಯಾಪಾರವನ್ನು ಬೆಳೆಸ್ಕೊಂಡಿದ್ದ. ವ್ಯಾಪಾರವನ್ನು ಬೆಳೆಸ್ಕೊಂಡು ರಾಜನ ಆಸ್ಥಾನಕ್ಕೆ ಕೆಲವೊಮ್ಮೆ ಹೋಗ್ತಾ ಇದ್ದ. ವ್ಯಾಸರಾಜರ ಕಾಲದಲ್ಲೇ ಈತ ಇದ್ದ ಸೀನಪ್ಪ. ತಾನು ರಾಜನ ಆಸ್ಥಾನಕ್ಕೆ ಕೆಲವೊಮ್ಮೆ ಹೋಗ್ತಾ ಇದ್ದ. ಆದರೆ ವ್ಯಾಸರಾಜರ ದರ್ಶನವನ್ನು ಮಾಡ್ತಾ ಇರಲಿಲ್ಲ. ಹಾಗೆ ಹಿಂದಿರುಗಿ ಬಿಡ್ತಾ ಇದ್ದ. ಅವನಿಗೆ ಈ ರೀತಿಯಾದಂತಹ ಭಾವನೆ, ನಾನು ವ್ಯಾಪಾರಿಗೆ ಏನು ಬೇಕು, ದುಡ್ಡು ಮೊದಲಾದಂಥವು, ಅದರಲ್ಲೇ ಆಸಕ್ತಿ ಅವನಿಗೆ. ವ್ಯಾಸರಾಜರ ದರ್ಶನ ಭಾಗ್ಯವನ್ನು ಪಡೆಯುವಂತಹ ಒಂದು ಅವಕಾಶ ಇದ್ರೂ ಕೂಡ ಆತ ದರ್ಶನವನ್ನು ಪಡಿತಾ ಇರಲಿಲ್ಲ. ಹಾಗೇ ಬರ್ತಾ ಇದ್ದ. ಆ ರೀತಿಯಾಗಿ ಜಿಪುಣನಾಗಿದ್ದ. ಒಮ್ಮೆ ಏನಾಯಿತು, ಬಹಳ ಉದಾರಿಯಾದಂತಹ ಭಗವಂತನು ತನ್ನ ಭಕ್ತರ ಉದ್ಧಾರದಲ್ಲಿ ಬಹಳ ಕಾಳಜಿಯನ್ನಿಡ್ತಾನೆ. ಆದ್ದರಿಂದ ಒಮ್ಮೆ ಭಗವಂತ ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಈತನ ವ್ಯಾಪಾರಿಯ ಅಂಗಡಿಗೆ ಬರ್ತಾನೆ. ಅಂಗಡಿಗೆ ಬಂದು ಕೇಳ್ತಾನೆ, ಅಯ್ಯ, ನನಗೆ ವಯಸ್ಸಾಗಿದೆ, ನನಗೆ ನನ್ನ ಮೊಮ್ಮಗನ ಉಪನಯನವು ಹತ್ತಿರ ಬರ್ತಾ ಇದೆ, ಆದ್ದರಿಂದ ನನಗೇನಾದರೂ ಕೊಡು ಅಂತ ಬೇಡ್ತಾನೆ. ಆಗ ಆತ ನಾನು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಹೊರತಾಗಿ ನಾಳೆ ಬಾ ಅಂತ ಹೇಳ್ತಾನೆ. ಹೀಗೆ ನಾಳೆ ಬಾ ಅಂಥೇಳಿ ಒಟ್ಟು 6 ತಿಂಗಳ ಕಾಲ ಆತನಿಗೆ ಏನನ್ನೂ ಕೂಡ ಕೊಡದೆ ಆಟಾಡಿಸ್ತಾನೆ. ಕೊನೆಗೆ ಆ ವೃದ್ಧ ಬ್ರಾಹ್ಮಣನಿಗೆ ಬಹಳ ಬೇಸರವಾಗ್ತದೆ. ಆತ ಒಂದು ದಿವಸ ಹೇಳ್ತಾನೆ, ನೋಡಯ್ಯ, ನಾನು ತಿರುಗಾಡಿ ನನಗೂ ಸಾಕಾಗಿದೆ, ಏನಾದರೂ ಕೊಡು ಅಂತ ಆತ ಬೇಸರದಿಂದ ಕೇಳ್ತಾ ಇದ್ದಾನೆ. ಆಗ ಈತ ಒಂದು ಚೀಲವನ್ನು ಕೊಡ್ತಾನೆ. ಆ ಚೀಲದಲ್ಲಿ ನಾಣ್ಯಗಳಿತ್ತು. ಎಂತಹ ನಾಣ್ಯಗಳು? ಸವಿದು ಹೋದ ನಾಣ್ಯಗಳು. ಯಾವ ನಾಣ್ಯಗಳು ವ್ಯಾಪಾರಕ್ಕೆ ಬರುವುದಿಲ್ಲವೋ ಅಂತಹ ನಾಣ್ಯಗಳನ್ನು ಕೊಡ್ತಾನೆ. ಆತ ಅದನ್ನು ನೋಡ್ತಾನೆ. ನೋಡಿ ಅಲ್ಲಿಯೇ ಇಡ್ತಾನೆ. ಅಲ್ಲಿ ಇಟ್ಟು ಬೇಸರದಿಂದ ತಾನು ಹೋಗ್ತಾನೆ. ಆದರೆ ಆತ ಬೇಸರದಿಂದ ಹೋಗಬೇಕಾದ್ರೆ ಈತ ಕರೀಲಿಲ್ಲ, ಸೀನಪ್ಪ ಕರೀಲಿಲ್ಲ. ಹೊರತಾಗಿ ಆ ಚೀಲವನ್ನು ಮತ್ತೆ ಎಲ್ಲಿತ್ತೋ ಅಲ್ಲೇ ಇಡ್ತಾನೆ. ಅಷ್ಟು ಜಿಪುಣ ಈತ, ಜಿಪುಣಾಗ್ರೇಸರ ಅಂತಲೇ ಹೇಳ್ಬೋದು. ಆಗ ಏನಾಗ್ತದೆ, ಆ ವೃದ್ಧ ಬ್ರಾಹ್ಮಣ ಸೀದಾ ಆತನ ಪತ್ನಿಯ ಬಳಿಗೆ ಹೋಗ್ತಾನೆ. ಅಮ್ಮ ನೋಡು, ಒಬ್ಬ ವೃದ್ಧ ಬ್ರಾಹ್ಮಣ, ನಾನು 6 ತಿಂಗಳಿಂದ ನಿನ್ನ ಪತಿಯ ಬಳಿ ಯಾಚನೆಯನ್ನು ಮಾಡ್ತಾ ಇದ್ದೇನೆ. ಆತ ಈ ರೀತಿಯಾಗಿ ನನಗೆ ಅವಮಾನ ಮಾಡಿದ್ದಾನೆ, ನಾನು ಏನು ಮಾಡಲಿ ಅಂತ. ಈ ಉಪನಯನ ಎಂಬುವಂಥದ್ದು ಅದೊಂದು ಬಹಳ ದೊಡ್ಡದಾದಂತಹ ಒಂದು ಕಾರ್ಯ. ಬ್ರಾಹ್ಮಣನಿಗೆ ದೊಡ್ಡದಾದಂತಹ ಸಂಸ್ಕಾರ ಅಂತ ಹೇಳಿದರೆ ಅದು ಉಪನಯನ ಸಂಸ್ಕಾರ. ಈ ರೀತಿಯಾದಂಥ ಸಂಸ್ಕಾರಕ್ಕೆ ನಿನ್ನ ಗಂಡ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ನಾನು ಏನು ಮಾಡಲಿ ಅಂತ ಆತನ ಪತ್ನಿಯಲ್ಲಿ ಹೋಗಿ ವೃದ್ಧ ಬ್ರಾಹ್ಮಣ ದೇವರು ಕೇಳ್ತಾ ಇದ್ದಾನೆ. ಆಗ ಆಕೆಯ ಕಣ್ಣಲ್ಲಿ ನೀರು ತುಂಬಿ ಅಳ್ತಾಳೆ. ತಾನು ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ಆಗ ಅವಳು, ನಾನು ಏನು ಮಾಡಲಯ್ಯ, ನನ್ನ ಹತ್ರ ಒಂದು ಪೈಸೆ ಕೂಡ ಇರೋದಿಲ್ಲ. ಆಗ ಎಷ್ಟು ಜಿಪುಣ ಅಂತ ಹೇಳಿದರೆ, ಅಡಿಗೆ ಮಾಡಲಿಕ್ಕೆ ಪದಾರ್ಥಗಳನ್ನು ಕೂಡ ಸೀನಪ್ಪನೇ ಕೊಡ್ತಾ ಇದ್ದಂತೆ. ಈ ಪರಿಣಾಮ ಇಷ್ಟೇ ಅಂತ ರಿಸ್ಟ್ರಿಕ್ಷನ್ಸ್ ಇಡ್ತಾ ಇದ್ದಂತೆ. ಆ ರೀತಿಯಾಗಿ ಜಿಪುಣನಾಗಿದ್ದವನು. ನನ್ನ ಬಳಿ ಒಂದು ಪೈಸೆ ಕೂಡ ಇಲ್ಲ, ನಾನು ನಿನಗೆ ಹೇಗೆ ಒಂದು ಏನನ್ನಾದರೂ ನಾನು ಹೇಗೆ ಕೊಡಲಿ ಅಂತ ಆಕೆ ಬೇಸರದಿಂದ ಅಳ್ತಾ ಕೇಳ್ತಾ ಇದ್ದಾಳೆ. ಆಗ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ನೋಡು ತಾಯಿ, ನಿನ್ನ ಮೂಗುತಿಯನ್ನು ನನಗೆ ಕೊಡು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಮೂಗುತಿ ಅನ್ನುವಂಥದ್ದು ಅದು ಆತನ ಸ್ವತ್ತಲ್ಲ, ನೀನು ನಿನ್ನ ಮನೆಯಿಂದ ಬರಬೇಕಾದ್ರೆ ಅದನ್ನು ತೆಗೆದುಕೊಂಡು ಬಂದಿದ್ದೀಯ, ಆದ್ದರಿಂದ ಆ ಮೂಗುತಿಯನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಆಗ ಆಕೆ ಹೇಳ್ತಾಳೆ, ಹೌದು ನೀನು ಹೇಳಿದ್ದು ಸರಿ ಅಂತ ಹೇಳಿ ಆಕೆಯೂ ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೂಗುತಿಯನ್ನು ಕೊಡ್ತಾ ಇದ್ದಾಳೆ. ಆಕೆ ಆಗಲೇ ನಿಶ್ಚಯಗೊಳ್ತಾಳೆ, ಇದನ್ನು ತನ್ನ ಪತಿ ಕೇಳ್ತಾನೆ ಅಂತ ಹೇಳ್ತಾ, ಯಾವುದೇ ಸಂದರ್ಭ ಬಂದರೂ ಕೂಡ ನಾನು ಸಾಯ್ಲಿಕ್ಕೆ ಬೇಕಾದರೂ ಮುಂದೆ ಆಗ್ತೀನಿ, ಈತನಿಗೆ ದಾನ ಮಾಡಲೇಬೇಕು ಅಂತ ಹೇಳಿ ಆಕೆ ದಾನವನ್ನು ಮಾಡಿದ್ದಾಳೆ. ಆಗ ಆ ವೃದ್ಧ ಬ್ರಾಹ್ಮಣ ಬಂದು ಅದೇ ಸೀನಪ್ಪನ ಅಂಗಡಿಗೆ ಹೋಗಿ ಆ ಮೂಗುತಿಯನ್ನು ಕೊಡ್ತಾನೆ. ಮೂಗುತಿಯನ್ನು ಕೊಟ್ಟು
ಅಯ್ಯ ಇದಕ್ಕೆ ಸರಿಯಾದಂತಹ ದುಡ್ಡನ್ನು ಕೊಡು ಅಂತ ಕೇಳಿದ್ದಾನೆ. ಕೇಳಿದಾಗ ಆಗ ಸೀನಪ್ಪನಿಗೆ ಸಂಶಯ ಬರ್ತದೆ. ಓ, ಇದು ನನ್ನ ಹೆಂಡತಿಯ ಮೂಗುತಿ ಹಾಗೆ ಇದೆ ಅಂಥೇಳಿ ಅದನ್ನು ಒಂದು ನಿಮಿಷ ಇದಕ್ಕೆ ಸರಿಯಾದಂತಹ ಬೆಲೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಪೆಟ್ಟಿಗೆಯಲ್ಲಿ ಕೀಲು ಹಾಕಿ ಇಟ್ಟು ಸೀದಾ ಹೆಂಡತಿಯ ಬಳಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನಿನ್ನ ಮೂಗುತಿಯನ್ನು ತೋರಿಸು, ಎಲ್ಲಿದೆ ಅಂತ ಕೇಳ್ತಾನೆ. ಆಗ ಇಲ್ಲ, ತೊಳಿಲಿಕ್ಕೆ ಹಾಕಿದ್ದೇನೆ ಅಂತ ತನ್ನ ಹೆಂಡತಿ ಹೇಳ್ತಾಳೆ, ಏನಾದರೂ ತಪ್ಪಿಸ್ಕೊಳ್ಬೇಕು ಅಂಥೇಳಿ. ಆಗ ತತ್ಕ್ಷಣದಲ್ಲೇ ಹೇಳ್ತಾನೆ ಸೀನಪ್ಪ, ತತ್ಕ್ಷಣದಲ್ಲೇ ಹೇಳ್ತಾನೆ, ತೊಳಿಲಿಕ್ಕೆ ಹಾಕಿದೆಯಲ್ವಾ, ಅದನ್ನು ತಂದು ತೋರಿಸು ಅಂತ ಕೇಳ್ತಾನೆ. ಆಗ ಅವಳಿಗೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ಒಂದು ವಜ್ರದ ಆಭರಣವನ್ನು ಕುಟ್ಟಿ ಅದನ್ನು ರಸವನ್ನಾಗಿ ಮಾಡಿ ಅದನ್ನು ಸೇವಿಸಿಕೊಂಡು ಸಾಯಲಿಕ್ಕೆ ನೋಡ್ತಾಳೆ. ಇನ್ನೇನು ಬಾಯಿಗೆ ವಿಷವನ್ನು ಇಡಬೇಕು ಅನ್ನುವಷ್ಟರಲ್ಲಿ ಒಂದು ಪದಾರ್ಥ ಕೆಳಗೆ ಬೀಳ್ತದೆ, ಯಾವುದು ಅಂತ ಗೊತ್ತಿಲ್ಲ. ಅದನ್ನು ನೋಡ್ತಾಳೆ. ಅದು ಆಕೆಗೆ ಸಿಕ್ಕಿದಂತಹ ಮೂಗುತಿ ಆಗಿರ್ತದೆ. ಯಾವ ಮೂಗುತಿಯನ್ನು ಆಕೆ ಮನೆಯಿಂದ ಹಾಕ್ಕೊಂಡು ಬಂದಿರ್ತಾಳೋ ಅದೇ ಮೂಗುತಿ ಆಗಿರ್ತದೆ. ಅದನ್ನು ಆಕೆ ನೋಡಿದ ಕೂಡಲೇ ಆನಂದ ಬಾಷ್ಪ ಸುರಿಸ್ತಾಳೆ. ಈ ವೃದ್ಧ ಬ್ರಾಹ್ಮಣ ಸಾಮಾನ್ಯನಲ್ಲ, ಶ್ರೀಮನ್ನಾರಾಯಣನೇ ಅಂಥೇಳಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ತಾನು ಅಳ್ತಾ ಅಳ್ತಾ ಮೂಗುತಿಯನ್ನು ತನ್ನ ಪತಿಗೆ ಕೊಟ್ಟಿದ್ದಾಳೆ. ಕೊಟ್ಟಾಗ ಓ, ಇದು ಮೂಗುತಿ ಇಲ್ಲೇ ಇದೆ ಅಂತ ಹೇಳಿ ಆ ಬ್ರಾಹ್ಮಣನಿಗೂ ವಂಚನೆ ಮಾಡೋಣ ಅಂತ ಹೇಳಿ ಈ ಸೀನಪ್ಪ ಹೋಗಿದ್ದಾನೆ. ಅವನಿಗೆ ಆ ಮೂಗುತಿಯ ಸರಿಯಾದಂತಹ ಬೆಲೆಯನ್ನು ಕೊಡದೆ ಅವನಿಗೂ ಕೂಡ ವಂಚನೆ ಮಾಡೋಣ ಅಂಥೇಳಿ ಸೀನಪ್ಪ ಹೊರಟಿದ್ದಾನೆ. ಅಲ್ಲಿ ನೋಡಿದರೆ ಪೆಟ್ಟಿಗೆ ನೋಡ್ತಾನೆ, ಪೆಟ್ಟಿಗೆಯಲ್ಲಿ ಮೂಗುತಿ ಇಲ್ಲ. ಆಯಿತು, ಮೂಗುತಿ ಇಲ್ಲ, ಅವನಿಗಾದರೂ ಕೊಡೋಣ, ದುಡ್ಡನ್ನು ಕೊಡೋಣ ಅಂತ ಹೇಳಿದರೆ ಆ ಬ್ರಾಹ್ಮಣನೇ ಇಲ್ಲ. ಆ ಬ್ರಾಹ್ಮಣ ಎಲ್ಲಿ ಹೋಗಿದ್ದ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಆ ವಿಠ್ಠಲನ ದೇವಸ್ಥಾನದಲ್ಲಿ ಆತ ಪ್ರತ್ಯಕ್ಷ ಅದೃಷ್ಟನಾದ, ಅಲ್ಲಿ ಕಾಣಿಸ್ತಾನೆ ಇಲ್ಲ, ಅಲ್ಲಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಆತ ಅಂತ ಹೇಳ್ತಾರೆ. ಅದಾದ ಮೇಲೆ ಸೀನಪ್ಪ ತನ್ನ ಹೆಂಡತಿಯ ಬಳಿ ಬಂದು, ಇಷ್ಟು ದಿನ ಆತ ದೇವರು ದೈವ ಅನ್ನೋ ಒಂದು ಕಿಂಚಿತ್ತೂ ನಂಬಿರಲಿಲ್ಲ. ಈಗ ಅವನಿಗೆ ಪ್ರಜ್ಞೆ ಬರ್ತಾ ಇದೆ, ಓ ಇದು ಕೂಡ ಇದೆ ಅಂತ ಹೇಳಿ ಅವನಿಗೆ ಪ್ರಜ್ಞೆ ಬರ್ತಾ ಇದೆ. ಆಗ ತನ್ನ ಹೆಂಡತಿಯಲ್ಲಿ ಕೇಳ್ತಾನೆ, ನಿನ್ನನ್ನೇ ಏಕೆ ಆ ಬ್ರಾಹ್ಮಣ ಯಾಚಿಸಿದ? ನಿನ್ನನ್ನು ಬಂದು ಆ ಮೂಗುತಿ ಕೊಡು ಅಂತ ನಿನ್ನ ಹತ್ರ ಯಾಕೆ ಕೇಳ್ದ? ಎಷ್ಟೋ ಜನ ವ್ಯಕ್ತಿಗಳಿದ್ದಾರೆ, ನಿನ್ನನ್ನೇ ಬಂದು ಯಾಕೆ ಕೇಳ್ದ ಮೂಗುತಿಯನ್ನು ಕೊಡು ಅಂತ? ಹಾಗೆ ನಿನಗೆ ಹೇಗೆ ಆ ಸಂದರ್ಭದಲ್ಲಿ ಧರ್ಮ ಬುದ್ಧಿ ಬಂತು? ನಿನಗೆ ಕೊಡಬೇಕು ಅಂತ ಹೇಗೆ ಅನ್ನಿಸ್ತು? ಹಾಗೆ ನೀನು ಹೇಗೆ ಅದನ್ನು ದಾನ ಮಾಡಿದೆ? ಹಾಗೆ ನನಗೆ ಯಾಕೆ ಆ ಬುದ್ಧಿ ಬರಲಿಲ್ಲ ಅಂತ ಬಹಳ ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಆಕೆಗೆ ನಾಯಕ ಅಂದರೆ ಈ ಸೀನಪ್ಪ ಹೇಳ್ತಾನೆ, ಇದೆಲ್ಲ ನಿಜನಾ ಅಂತ ಕೇಳ್ತಾನೆ. ನಾನು ಎಲ್ಲಿದ್ದೀನಿ, ನಾನು ಸ್ವಪ್ನಾವಸ್ಥೆಯಲ್ಲಿದ್ದೀನೋ ಅಥವಾ ನಿಜವಾದಂತಹ ಲೋಕದಲ್ಲಿದ್ದೀನೋ ನಂಗೆ ಗೊತ್ತಾಗ್ತಾಯಿಲ್ಲ, ಇದು ನಿಜನಾ, ದೇವರು ಬಂದಿದ್ದು ನಿಜನಾ ಅಂತ ಕೇಳ್ತಾನೆ. ಆಕೆ ಹೇಳ್ತಾಳೆ, ದೇವರು ಬಂದಿದ್ದು ನಿಜಾನೇ ಅಂತ ಹೇಳ್ತಾಳೆ. ಆಗ ಆತನಿಗೆ ಕಣ್ಣಲ್ಲಿ ಬಾಷ್ಪಗಳು ಸುರಿಲಿಕ್ಕೆ ಶುರು ಆಗ್ತದೆ. ಆತ ಅಲ್ಲಿಯೇ ಧರ್ಮಪ್ರಜ್ಞೆ ಬಂದು ಅಲ್ಲಿಯೇ ತಾನು ಉಪವಾಸದಲ್ಲಿ ಕೂಡ್ತಾನೆ. ಉಪವಾಸದಲ್ಲಿ ಕೂತು ತಾನು ದೇವರನ್ನು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. 2-3 ದಿವಸಗಳ ಕಾಲ ಉಪವಾಸವನ್ನು ಕೂಡ್ತಾನೆ. ಆ ಉಪವಾಸವನ್ನು ಅವನು ಯಾವಾಗ ಕೊಡ್ತಾನೋ ಆಗಲೇ ತನ್ನ ಹೆಂಡತಿಯೂ ಕೂಡ ಅವನ ಪಕ್ಕದಲ್ಲೇ ಬಂದು ಆಕೆಯೂ ಕೂಡ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ದೇವರು ಪ್ರತ್ಯಕ್ಷನಾಗ್ತಾನೆ. ತನ್ನ ಹೆಂಡತಿಗೆ ಮಾತ್ರ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ನೋಡು ತಾಯಿ, ನಿಮ್ಮ ಒಂದು ಧ್ಯಾನದಿಂದ ನಾನು ಪ್ರೀತನಾಗಿದ್ದೇನೆ. ಇಷ್ಟು ದಿವಸ ಯಾವ ಪಾಪಗಳನ್ನು ಮಾಡಿದ್ದೀರೋ ಆ ರೀತಿಯಂಥ ಪಾಪಗಳೆಲ್ಲ ನನ್ನ ಸ್ಮರಣೆಯಿಂದ ಹಾಗೆ ನನ್ನ ನಾಮ ಸಂಕೀರ್ತನೆಯಿಂದ ನೀವು ಉಪವಾಸ ಮಾಡಿದ್ದರಿಂದ ಅದು ಎಲ್ಲವೂ ಕೂಡ ನಷ್ಟವಾಗಿದೆ. ಆದ್ದರಿಂದ ನಿನ್ನ ಪತಿಗೆ ಹೇಳು, ಆತ ನನ್ನನ್ನು ಯಾವಾಗ ಅವನ ಸಂಪತ್ತನ್ನೆಲ್ಲ ಬಿಟ್ಟು ನನ್ನನ್ನು ಯಾವಾಗ ಯೋಚಿಸ್ತಾನೋ ಆಗ ಅವನಿಗೆ ಪ್ರತ್ಯಕ್ಷನಾಗ್ತೀನಿ ಅಂತ ಹೇಳು ಅಂತ ದೇವರು ಈಕೆಗೆ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ. ಆಗ ಆಕೆ ಹೇಳ್ತಾಳೆ, ಪತಿಗೆ ಹೇಳ್ತಾಳೆ. ಹೇಳಿದಾಗ ಅವನಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಸಂತೋಷ ಆಗಿ ಯಾವ ಮಟ್ಟಿಗೆ ಅಂತ ಹೇಳಿದರೆ, ತನ್ನ ಆಸ್ತಿಯನ್ನಲ್ಲ, ತನ್ನ ಮನೆಯ ಮೇಲೆ ಒಂದು ತುಳಸಿ ದಳವನ್ನು ಎಸೆದು ಕೃಷ್ಣಾರ್ಪಣ ಅಂಥೇಳಿ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಕರ್ಕೊಂಡು ಬೀದಿಗೆ ಬರ್ತಾನೆ. ಅಲ್ಲಿ ದೇವರ ಸಂಕೀರ್ತನೆಯನ್ನು ಮಾಡ್ತಾ ಹಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಸೀನಪ್ಪ. ದೇವರು ಹೇಳಿದಂತೆ ಅವಸ್ಥೆ ನೋಡಿ,
ಆತ ನವಕೋಟಿ ನಾರಾಯಣ ಅಂತ ಬಿರುದನ್ನು ಪಡೆದವ. ಅಷ್ಟು ಭೋಗಗಳಿತ್ತು, ಅವೆಲ್ಲವನ್ನೂ ಕೂಡ ಬಿಟ್ಟು ಆತ ಬೀದಿಗೆ ಬರುವಂತೆ ಆಯಿತು. ದೇವರ ಒಂದು ಸೇವೆಯಿಂದ ಅಷ್ಟು ಭಾಗ್ಯ ಬರ್ತಾ ಇದೆ ಅವನಿಗೆ. ಅಂದರೆ ದೇವರ ಸೇವೆ ಇಲ್ಲಿ ದೊಡ್ಡ ಭಾಗ್ಯ ಅವನಿಗೆ ಅಂತ ಹೇಳ್ಬೋದು. ಅಲ್ಲಿ ದೇವರು ಹೇಳಿದ ಹಾಗೆ ಒಂದು ದಿವಸ ದೇವರು ಆತನಿಗೆ ಕನಸಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ದೇವರು ಏನನ್ನೂ ಕೂಡ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಆಗ ಇದು ಯಾಕೆ ಅಂತ ಅವನಿಗೆ ಸಂಶಯ ಬರುತ್ತೆ. ದೇವರು ಪ್ರತ್ಯಕ್ಷನಾಗಿದ್ದಾನೆ, ಆದರೆ ಏನನ್ನೂ ಕೂಡ ಮಾತಾಡ್ತಾ ಇಲ್ಲ, ಇದು ಯಾಕೆ ಅಂತ ಆತನಿಗೆ ಬಹಳ ಸಂಶಯ ಬರ್ತಾ ಇದೆ. ಸಂಶಯ ಬಂದು ಆತ ಪತ್ನಿಯಲ್ಲಿ ಕೇಳ್ತಾನೆ. ಕೇಳಿ ಆಕೆ ಏನನ್ನೂ ಕೂಡ ಮಾತಾಡೋದಿಲ್ಲ. ಮುಂದಿನ ದಿವಸದಲ್ಲಿ ಆತನಿಗೆ ಒಂದು ಸ್ವಪ್ನ ಬರ್ತದೆ. ವ್ಯಾಸರಾಜರಲ್ಲಿ ಹೋಗಿ ದಾಸದೀಕ್ಷೆಯನ್ನು ಪಡೆದುಕೋ, ಆಗ ನಾನು ನಿನಗೆ ಸಂಪೂರ್ಣವಾಗಿ ಕಾಣಿಸ್ತೇನೆ, ಪ್ರತ್ಯಕ್ಷನಾಗ್ತೇನೆ ಅಂತ ದೇವರು ಸೂಚಿಸಿದ್ದಾನೆ. ಅದೇ ರೀತಿಯಾಗಿ ತಾನು ವ್ಯಾಸರಾಜರನ್ನು ಮೊದಲನೇ ಬಾರಿ ನೋಡಲಿಕ್ಕೆ ಹೋಗ್ತಾ ಇದ್ದಾನೆ. ಇಷ್ಟು ದಿವಸ ತಾನು ವ್ಯಾಪಾರಿಯಾಗಿದ್ದ ಕಾರಣದಿಂದ ಭಕ್ತಿ ಇರಲಿಲ್ಲ, ಈಗ ಭಕ್ತಿ ಬಂದಿದೆ, ಆದ್ದರಿಂದ ವ್ಯಾಸರಾಜರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾನೆ. ವ್ಯಾಸರಾಜರನ್ನು ನೋಡಿ ನಮಸ್ಕರಿಸಿ ತಾನು ಅಲ್ಲಿಯೇ ದಾಸದೀಕ್ಷೆಯನ್ನು ಪಡಿತಾನೆ. ದಾಸದೀಕ್ಷೆಯನ್ನು ಪಡೆದು ಈ ಎಷ್ಟೋ ಕೃತಿಗಳನ್ನು ತಾನು ರಚಿಸುತ್ತಾನೆ. ಸೀನಪ್ಪ ಹೋಗಿ ಪುರಂದರದಾಸರಾಗ್ತಾರೆ. ಪುರಂದರ ವಿಠಲ ಎಂಬುವಂತಹ ಒಂದು ಉಪದೇಶವನ್ನು ಮಾಡ್ತಾರೆ ವ್ಯಾಸರಾಜರು, ಪುರಂದರದಾಸರಿಗೆ ಮಾಡ್ತಾರೆ. ಇವರು ಎಷ್ಟು ಕೃತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ಎಷ್ಟು ಕೃತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ 4,75,000 ಕೃತಿಗಳನ್ನು ತಾವು ಮಾಡಿದ್ದಾರೆ. ಇದು ಆಶ್ಚರ್ಯ ಸಂಗತಿ ಏನು ಅಂತ ಹೇಳಿದರೆ, ಅವರಿಗೆ ದಾಸದೀಕ್ಷೆ ಆಗಿದ್ದು ಯಾವಾಗ? ತಾನು ತನ್ನ ತಂದೆ ತಾಯಿ ಸತ್ತು ಹೋಗಿ ಆದರೂ ಕೂಡ ಅವನಿಗೆ ಲೋಭ ಇತ್ತು. ಅವನ ಮಕ್ಕಳು ಮದುವೆಯಾದಾಗ ಅವನಿಗೆ ಧರ್ಮ ಪ್ರಜ್ಞೆ ಬಂತು. ಅಲ್ಲಿಯವರೆಗೂ ಆತ ತಾನು ಲೋಭದಲ್ಲಿಯೇ ಇದ್ದ. ಆದ್ದರಿಂದ ಅಷ್ಟು ವಯಸ್ಸಾದ ಮೇಲೆ ಪುರಂದರದಾಸರು ಇಷ್ಟು ಸಣ್ಣ ಕಾಲದಲ್ಲಿಯೇ 4,75,000 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಇವರು ಸುಮ್ಮನೆ ರಚನೆಯನ್ನು ಮಾಡಿಲ್ಲ. ಕೇದಾರದಿಂದ ಹಿಡಿದು ರಾಮೇಶ್ವರ ಪರ್ಯಂತ ಯಾವ ಯಾವ ಕ್ಷೇತ್ರಗಳಿದೆಯೋ, ತೀರ್ಥಕ್ಷೇತ್ರಗಳಿದೆಯೋ, ಆ ಎಲ್ಲ ಕ್ಷೇತ್ರಗಳಿಗೂ ಕೂಡ ತಾವು ಸಂಚಾರ ಮಾಡ್ತಾ ಕೃತಿಗಳನ್ನು ರಚಿಸಿದ್ದಾರೆ. ಈ ಶ್ರೀಮದಾಚಾರ್ಯರ ಮಹಿಮೆ ಹಾಗೂ ಗುರು ಪರಂಪರೆಯಲ್ಲಿ ವೇದವ್ಯಾಸದೇವರ ಮಹಿಮೆ, ಈ ರೀತಿಯಾಗಿ ತಂತ್ರಸಾರ ಎಂಬುವಂಥ ಒಂದು ಗ್ರಂಥ ಇದೆ ಶ್ರೀಮದಾಚಾರ್ಯರದು. ಆ ತಂತ್ರಸಾರ ಎಂಬುವಂತಹ ಗ್ರಂಥದ ಒಂದು ಮಹಿಮೆ, ಈ ರೀತಿಯಾಗಿ ಒಟ್ಟು ಈ ಎಲ್ಲ ಇದನ್ನು ನೋಡಿದರೆ 5,000 ಕೃತಿಗಳು ಬರೀ ಶ್ರೀಮದಾಚಾರ್ಯರ ಹಾಗೆ ವೇದವ್ಯಾಸದೇವರ ಒಂದು ಕೃತಿಗಳು ನಮಗೆ ಪುರಂದರದಾಸರದ್ದು ಲಭ್ಯವಾಗ್ತಾ ಇದೆ. ಹಾಗೆ ಈ ಬ್ರಹ್ಮಲೋಕ ಹಾಗೆ ಕೈಲಾಸಲೋಕ ಈ ರೀತಿಯಾಗಿ ವರ್ಣನೆ ಮಾಡ್ತಾ 90,000 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪುರಾಣಗಳ ಕಥೆಗಳ ಸಾರವನ್ನು 90,000 ಕೃತಿಗಳಲ್ಲಿ ನಮಗೆ ತಿಳಿಸಿದ್ದಾರೆ. ದೇವತೆಗಳ ಮೂರ್ತಿ ಧ್ಯಾನ, ದೇವತೆಗಳನ್ನು ಹೇಗೆ ಉಪಾಸನೆ ಮಾಡಬೇಕು ಎಂಬುವಂತಹ ವಿಷಯದಲ್ಲಿ ಅವರು 60,000 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆನ್ಹೀಕ ಪದ್ಧತಿ, ಏಕಾದಶಿ ನಿರ್ಣಯ, ಈ ರೀತಿಯಾದಂತಹ ಒಂದು ಶ್ರುತಿ ಸ್ಮೃತಿಗಳ ವಿಚಾರದಲ್ಲಿ 16,000 ಕೃತಿಗಳನ್ನು ಮಾಡಿದ್ದಾರೆ. ಸುಳಾದಿಗಳು 64,000 ಸುಳಾದಿಗಳನ್ನು ಮಾಡಿದ್ದಾರೆ. ದೇವರ ನಾಮಗಳು 25,000 ದೇವರ ನಾಮಗಳನ್ನು ಮಾಡಿದ್ದಾರೆ. ಇದರಲ್ಲಿ ನಮಗೆ ಈಗಿನ ಕಾಲದಲ್ಲಿ ಉಪಲಭ್ಯವಾಗ್ತಾ ಇರುವಂಥದ್ದು 1,25,000 ಹಾಗೆ ಲೆಕ್ಕ ಇದೆ. ಆದರೆ ಈ 4,75,000 ಕೃತಿಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಈ ರೀತಿಯಾಗಿ ಅದರಲ್ಲಿ ಬಹಳಷ್ಟು ನಮಗೆ ನಷ್ಟವಾಗಿದೆ. ಹಾಗೆ ಈ ಪುರಂದರದಾಸರು ಬಹಳವಾಗಿ ಭಗವಂತನನ್ನು ಸ್ಮರಿಸುತ್ತಾ ಹೋಗ್ತಾ ಇದ್ದಾರೆ. ಅವರು ಜ್ಞಾನವನ್ನು ಹಂಚಲಿಕ್ಕೆ ಅಂತಲೇ ಬಂದವರಾದ್ದರಿಂದ ಎಲ್ಲರಿಗೂ ಕೂಡ ಭಗವಂತನ ಮಹಿಮೆ ಮೊದಲಾದಂಥವುಗಳನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಕೃತಿ ಇಷ್ಟು ಪಾಪಗಳ ಮಾಡಿದ್ದೇ ಸಾಕು ಅಂತ ಹೇಳಿ. ಇಷ್ಟು ಪಾಪಗಳ ಮಾಡಿದ್ದೇ ಸಾಕು ಸೃಷ್ಟೀಶನೇಯನ್ನ ಉದ್ಧರಿಸಬೇಕು. ಇಷ್ಟು ಪಾಪಗಳ ಮಾಡಿದ್ದೇ ಸಾಕು. ನಾವು
ಯಾವಾಗಲೂ ಕೂಡ ನಾವು ಪಾಪವನ್ನು ಮಾಡಿಲ್ಲ, ನಾವು ಪುಣ್ಯವನ್ನೇ ಮಾಡ್ತಾ ಇದ್ದೇವೆ, ಪ್ರವಚನವನ್ನು ಕೇಳ್ತಾ ಇದ್ದೇವೆ, ಆದ್ದರಿಂದ ನಾವು ಪುಣ್ಯವಂತರೇ, ಯಾವ ಪಾಪವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಯಾವತ್ತೂ ಕೂಡ ಭಾವಿಸಬಾರ್ದು ನಾವು. ಹೊರತಾಗಿ ಎಷ್ಟು ಪಾಪಗಳನ್ನು ಮಾಡ್ತಾ ಇದ್ದೇವೆ ಅಂತ ಪುರಂದರದಾಸರು ನಮಗೆ ಒಂದು ಕೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡೆ ಹಾಗೆ ಮಾಡಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಆಸ್ತಿಗೋಸ್ಕರ ಜಗಳವನ್ನು ಮಾಡ್ತೀವಿ. ಮಡದಿಯ ನುಡಿ ಕೇಳಿ, ಹೆಂಡತಿಯ ಮಾತನ್ನು ಕೇಳಿ ನಾವು ಯಾವಾಗಲೂ ಕೂಡ ಆಸ್ತಿಗೋಸ್ಕರ ಜಗಳವನ್ನು, ಹೆಂಡತಿ ಇಲ್ಲದೇ ಇದ್ದರೂ ಕೂಡ ನಾವು ಆಸ್ತಿಗೋಸ್ಕರ ಜಗಳವನ್ನು ಮಾಡ್ತೀವಿ. ವಿಶೇಷವಾಗಿ ತದ್ಗ್ರಹಣೆಯನ್ನು ಮಾಡಿದ್ದಾರೆ ಅಷ್ಟೇ. ಆದ್ದರಿಂದ ಆಸ್ತಿಗೋಸ್ಕರ ಜಗಳ ಆಡ್ತೀವಿ. ಆ ಒಂದು ಮಾತಿನಿಂದ, ಹೆಂಡತಿಯ ಮಾತಿನಿಂದ ತಾಯಿ ತಮ್ಮ ಮೊದಲಾದ ಸಂಬಂಧವನ್ನೇ ನಾವು ಮರೆತು ಬಿಡ್ತೀವಿ. ಈ ರೀತಿಯಾಗಿ ಎಷ್ಟು ಪಾಪಗಳನ್ನು ಮಾಡ್ತಾ ಇದ್ದೀವಿ, ಅದನ್ನೆಲ್ಲವನ್ನೂ ಕೂಡ ಸೃಷ್ಟೀಶನಾದಂತಹ ವಿಠ್ಠಲ ನಮ್ಮನ್ನು ಅದರಿಂದ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನ ಸಂಧ್ಯಾದಿಗಳ ಮಾಡದೆಲೆ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಹೇಳಲಿ ಪರರ ಮಾಣಿನಿಗೆ ಮನಸಿಟ್ಟೆ, ಶ್ವಾನ ಸೂಕರನಂತೆ ಹೊರೆದೆ ಹೊಟ್ಟೆ. ಸಣ್ಣ ವಯಸ್ಸಿನಿಂದ ನಾನು ಜ್ಞಾನ ಮಾರ್ಗವನ್ನು ಬಿಟ್ಟಿದ್ದೇನೆ, ಹೊರತು ಲೌಕಿಕ ಜ್ಞಾನವನ್ನೇ ನಾನು ಪಡಿತಾ ಇದ್ದೇನೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಸಣ್ಣ ವಯಸ್ಸಿನಿಂದ ಇಲ್ಲವೇ ಇಲ್ಲ. ಆದ್ದರಿಂದ ಶ್ವಾನಸೂಕರನಂತೆ ಹೊರೆದೇ ಹೊಟ್ಟೆ, ಪ್ರಾಣಿಗಳಿಗೆ ಸದೃಶನಾಗಿ ಬದುಕ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಪ್ರಾಣಿಗಳಿಗೂ ನಮಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದರೆ, ದೇವರಲ್ಲಿ ನಾವು ಯಾವಾಗ ಭಕ್ತಿಯನ್ನು ಮಾಡ್ತೇವೋ ಆಗ ಪ್ರಾಣಿಗಳಿಗಿಂತ ಭಿನ್ನ ಆಗ್ತೀವಿ. ಇಲ್ಲದೇ ಇದ್ದರೆ ನಮಗೂ ಕೂಡ ನಿದ್ದೆ ಇದೆ, ನಮಗೂ ಕೂಡ ಆಹಾರ ಸೇವನೆ ಇದೆ. ಹೊರತಾಗಿ ಪ್ರಾಣಿಗಳ ರೀತಿಯಲ್ಲೇ ನಾವು ಬದುಕ್ತೇವೆ. ಯಾವಾಗ ದೇವರ ಭಕ್ತಿಯನ್ನು ನಾವು ದೇವರಲ್ಲಿ ಭಕ್ತಿಯನ್ನು ಮಾಡದೇ ಇದ್ದಾಗ ನಾವು ಪ್ರಾಣಿಗಳಂತೆಯೇ ಬದುಕ್ತೇವೆ. ಆ ರೀತಿಯಾಗಿ ನಾನು ಇಷ್ಟು ಕಾಲ ಬದುಕಿದ್ದೇನೆ ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ತಂದೆ ತಾಯಿಯ ಸೇವೆ ಒಂದು ದಿನ ಮಾಡಿಲ್ಲ, ಮಂದಭಾಗ್ಯದ ಭವಣೆ ತಪ್ಪಲಿಲ್ಲ. ಹಿಂದೆ ಮಾಡಿದ ದೋಷ ಒಂದುಳಿಯದರೂ ಹಿದೇನೋ, ತಂದೆ ಪುರಂದರ ವಿಠ್ಠಲ ಬಂದೆನ್ನ ಸಲಹೋ. ಇಷ್ಟು ಪಾಪಗಳ ಮಾಡಿದ್ದೇ ಸಾಕು. ತಂದೆ ತಾಯಿಯ ಸೇವೆ ಅದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ವಿಠ್ಠಲನ ಕಥೆಯಲ್ಲೂ ಕೂಡ ನಾವು ಕೇಳಿದ್ದೇವೆ, ತಂದೆ ತಾಯಿಯ ಸೇವೆ ಅಂದರೆ ಅದು ಬಹಳ ದೊಡ್ಡದಾದಂತಹ ಮಹತ್ ಕಾರ್ಯ. ಅದು ಆ ರೀತಿಯಾದಂತಹ ತಂದೆ ತಾಯಿಯ ಸೇವೆಯನ್ನು ಕೂಡ ನಾನು ಬಿಟ್ಟು ಬಿಟ್ಟಿದ್ದೇನೆ. ತಂದೆ ತಾಯಿಯ ಸೇವೆಯನ್ನು ಕೂಡ ಮಾಡಿಲ್ಲ. ಆದ್ದರಿಂದ ನನ್ನನ್ನು ಆ ಸೃಷ್ಟೀಶನಾದಂತಹ ಪುರಂದರ ವಿಠ್ಠಲನೇ ನನ್ನನ್ನು ಕಾಪಾಡಬೇಕು ಅಂತ ಈ ರೀತಿಯಾಗಿ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಅವರ ಇನ್ನೊಂದು ಕೃತಿ ಇದೆ, ಅದನ್ನು ಇಂದು ಪ್ರಸ್ತುತ ನೋಡೋಣ. ಮಾನವ ಜನ್ಮ ದೊಡ್ಡದು ಅಂತ ಹೇಳಿ. ಮಾನವ ಜನ್ಮ ದೊಡ್ಡದು, ಇವ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಕೃತಿ. ಅದರಲ್ಲಿ ಏನು ಹೇಳ್ತಾರೆ, ಈ ಮಾನವ ಜನ್ಮ ಎಂಬುವಂಥದ್ದು ಸಿಗುವುದು ಬಹಳ ಕಷ್ಟ, ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಪ್ರಶ್ನೆ ಬರುತ್ತೆ, ಇಲ್ಲರಿ ಮಾನವ ಜನ್ಮ ಯಾಕೆ ದೊಡ್ಡದು? ಈಗ ನಾವು ನೋಡಿ,
ಗಿಡಕ್ಕೆ ನೀರನ್ನು ಹಾಕ್ತೇವೆ, ಆ ಗಿಡ ನೀರನ್ನು ತಗೊಂಡು ಮೇಲೆ ಬೆಳೆಯುತ್ತೆ. ಗಿಡ ನೀರನ್ನು ಮೇಲೆ ಸೇವಿಸುತ್ತೆ, ಆದ್ದರಿಂದ ಅದು ಉತ್ತಮ. ಹಾಗೆಯೇ ಪ್ರಾಣಿಗಳು ನೀರನ್ನು ಕುಡಿತವೆ, ಅದು ತನ್ನ ಹೊಟ್ಟೆ ಮಧ್ಯದಲ್ಲಿದೆ, ಅದರಿಂದ ಅದರ ಮಧ್ಯಭಾಗದಲ್ಲಿ ನೀರು ಹೋಗಿ ಶೇಖರಣೆ ಆಗ್ತದೆ. ಆದರೆ ಮನುಷ್ಯರು ನಾವು ನೀರನ್ನು ಕುಡಿತೇವೆ, ಅದು ಕೆಳಗೆ ಹೋಗ್ತದೆ. ನಾವು ಉತ್ತಮದಲ್ಲೂ ಕೂಡ ಇಲ್ಲ, ಮಧ್ಯಮರೂ ಆಗಿಲ್ಲ, ಹೊರತಾಗಿ ಅಧಮರಾಗಿದ್ದೇವೆ. ನಾವು ಹೇಗೆ ದೊಡ್ಡವರು? ನಾವು ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ, ಅದು ಹೇಗೆ ದೊಡ್ಡದು ಅಂತ. ಹಾಗೆ ಈಗ ನೋಡಿ, ಇಲ್ಲಿ ನಾನು ಪ್ರವಚನಕಾರರಿಗೆ ಮಣೆಯನ್ನು ಹಾಕ್ತೇವೆ. ಈ ಮಣೆ ಯಾವುದೋ ಮರದ್ದು, ಆ ಮರ ಸತ್ತು ಹೋಗಿ ಎಷ್ಟು ಕಾಲ ಆಯಿತೋ ಏನೋ, ಸತ್ತು ಹೋದರೂ ಕೂಡ ಆ ಮರದ ಉಪಯೋಗ ನಮಗೆ ಇಂದು ಆಗ್ತಾ ಇದೆ. ಆ ಮರ ಸತ್ತು ಹೋದರೆ ಅದರ ಉಪಯೋಗ ಆಗ್ತಾ ಇದೆ, ಇದು ಉತ್ತಮ. ಪ್ರಾಣಿಗಳ ಚರ್ಮ, ಆನೆಗಳ ದಂತದ ಒಂದು ವಿಗ್ರಹ, ಪಲ್ಲಕ್ಕಿ, ಇದೆಲ್ಲ ಉಪಯೋಗಕ್ಕೆ ಬರ್ತದೆ, ಅವುಗಳ ಸತ್ರು ಕೂಡ ಉಪಯೋಗಕ್ಕೆ ಬರ್ತದೆ. ಆದರೆ ಮನುಷ್ಯರು ಅವರು ಇದ್ರೇ ಹಾಳು ಮಾಡುವಂಥವ್ರು, ಆದ್ದರಿಂದ ಅಧಮರವರು, ಎಲ್ಲರಿಗಿಂತ ಅಧಮರು. ಆದ್ದರಿಂದ ಆ ರೀತಿಯಾಗೂ ಕೂಡ ಮನುಷ್ಯರು ದೊಡ್ಡವರಲ್ಲ. ಇನ್ನು ಮಾನವ ಜನ್ಮ ದೊಡ್ಡದು ಅಂತ ಹೇಗೆ ಹೇಳ್ತಾ ಇದ್ದಾರೆ? ಇನ್ನೊಂದು ನೋಡೋಣ, ಆಸೆ. ವೈರಾಗ್ಯದಲ್ಲಿ ಗಿಡಗಳು ಭಾರೀ ದೊಡ್ಡದು. ಯಾಕೆ ಅಂತ ಹೇಳಿದರೆ, ನಾವು ತುಳಸಿ ಗಿಡಕ್ಕೆ ನೀರು ಹಾಕಿ ಊರಿಗೆ ಹೋದರೆ ಆ ಗಿಡ ಬೇರೆಯವ್ರ ಮನೆಗೆ ಹೋಗಿ ತಾನು ನೀರು ಸೇವಿಸ್ಕೊಂಡು ಬರೋದಿಲ್ಲ, ಅಲ್ಲೇ ಇರುತ್ತೆ. ಬಾಡಿ ಹೋದರೆ ಬಾಡಿ ಹೋಗುತ್ತೆ, ಅದು ಉತ್ತಮ. ಮಧ್ಯಮ, ಈಗ ಬೆಕ್ಕನ್ನು ಸಾಕಿದ್ದೀವಿ, ಬೆಕ್ಕನ್ನು ಸಾಕಿದಾಗ ಅದು ಇಂದು ನಾವಿಲ್ಲ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಬೇಕೋ ಅಂದಿನ ಆಹಾರವನ್ನು ಬೇರೆ ಮನೆಗೆ ಹೋಗಿ ಸೇವಿಸ್ಕೊಂಡು ಬರುತ್ತೆ, ಅದು ಮಧ್ಯಮ. ನಾವಾದರೆ ಎಷ್ಟು ದುರಾಸೆ ನಮಗೆ. ನಾವು ಎಲ್ಲ ಪದಾರ್ಥಗಳು ಕೂಡ, ನಾವು ಸಣ್ಣ ವಯಸ್ಸಿಂದ ನಾವು ದೊಡ್ಡ 60 ವರ್ಷ ಅಲ್ಲ, ನಾವು ಸಾಯೋವರೆಗೂ ನಮಗೆ ಬೇಕು ಎಲ್ಲ. ಬರೀ ನಮಗಲ್ಲ, ಅದು ಬೇರೆಯವ್ರಿಗೆ ದಾನ ಮಾಡದೆ ನಾವೇ ಕೊಳಿಸ್ತಾ ಇರ್ತೀವಿ, ಆ ರೀತಿಯಾಗಿ ದುರಾಸೆ ನಮಗೆ. ಬರೀ ನಮಗಲ್ಲ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ಕೂಡ ದುರಾಸೆಯನ್ನು ಹೊಂದಿರ್ತೀವಿ. ಆದ್ದರಿಂದ ಮಾನವ ಜನ್ಮ ಹೇಗೆ ದೊಡ್ಡದು, ಇದರಲ್ಲೂ ಕೂಡ ವೈರಾಗ್ಯದಲ್ಲೂ ಕೂಡ ನಾವು ಕೆಳಗೆ ಇದ್ದೇವೆ. ದುರಾಸೆಯ ಪರಮಾವಧಿ ನಮಗೆ. ಆದ್ದರಿಂದ ನಾವು ಹೇಗೆ ದೊಡ್ಡವರಾಗ್ತೀವಿ ಅಂತ ಪ್ರಶ್ನೆ. ಗಾತ್ರ, ಮರಗಳು ಭಾರಿ ದೊಡ್ಡದು, ಮರಗಳಿಗೆ ಅದು ಉತ್ತಮ. ಆನೆಗಳು, ಅವುಗಳು ಭಾರಿ ದೊಡ್ಡದು, ಅದು ಮಧ್ಯಮ. ಮಾನವರು, ನಾವು ಕನಿಷ್ಠರು. ಆದ್ದರಿಂದ ಯಾವ ಯಾವ ಒಂದು ಇದರಿಂದ ನಾವು ದೊಡ್ಡವರು ಅಂತ ದಾಸರು ಹೇಳ್ತಾ ಇದ್ದಾರೆ, ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಪ್ರಶ್ನೆ. ಅಲ್ಲಿ ಹೇಳ್ತಾರೆ, ಇಲ್ಲ, ಮಾನವ ಜನ್ಮ ಯಾಕೆ ದೊಡ್ಡದು? ಮಾನವ ಎಂಬುವಂತಹ ಪದ ಸಂಸ್ಕೃತದ ಪದ. ಮನು ಅವಬೋಧನೆ ಅಂತ ಧಾತು. ಅಂದರೆ ಏನು? ಅವಬೋಧನೆ ಅಂದರೆ ನಾವು ತಿಳಿದೇವೆ. ಆದ್ದರಿಂದ ಈಗ ಭಗವಂತನನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಅಥವಾ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಈ ಶರೀರ ಸಾಧನ ಶರೀರ. ಈ ದೇವತೆಗಳಿಗೆ ಭಗವಂತ ಒಮ್ಮೆ ಕೇಳ್ತಾನೆ, ನಿಮಗೆ ಯಾವ ಶರೀರ ಸಾಧನೆ ಮಾಡಲಿಕ್ಕೆ ಬೇಕು ಅಂತ ಕೇಳ್ತಾನೆ. ಆಗ ಮೊದಲು ಅಶ್ವದ ಒಂದು ಶರೀರವನ್ನು ಕೊಡ್ತಾನೆ. ಇಲ್ಲ, ಈ ಅಶ್ವದಲ್ಲಿ ಏನೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಈ ಅಶ್ವದ ಶರೀರ ನಮಗೆ ಬೇಡ ಅಂತ ಹೇಳ್ತಾರೆ. ಹಾಗೆಯೇ ಹಸುವನ್ನು ಕೇಳ್ತಾರೆ, ದೇವರು ಕೇಳ್ತಾನೆ, ಹಸುವಿನ ಶರೀರವೂ ಕೂಡ ಬೇಡ ಅಂತ ಹೇಳ್ತಾರೆ. ಆಗ ಕೊನೆಗೆ ಮಾನವನ ಶರೀರವನ್ನು ಮಾಡ್ತಾರೆ. ಈ ಮಾನವನ ಶರೀರದಲ್ಲಿ ನಾವು ಸಾಧನೆಯನ್ನು ಮಾಡ್ಬೋದು. ಉಳುಕಿದ್ದೆಲ್ಲ ಅಂದರೆ ಹಸುಗಳ ಶರೀರದಲ್ಲಿ ನಾವು ಹಾಲನ್ನು ಕೊಡ್ತೇವೆ, ಕುದುರೆಯ ಶರೀರದಲ್ಲಿ ಬರೀ ನಾವು ಓಡ್ತೇವೆ ಅಷ್ಟೇ. ಆದ್ದರಿಂದ ದೇವತೆಗಳು ಯಾವ ಶರೀರವನ್ನು ಚೂಸ್ ಮಾಡಿದರು ಅಂತ ಹೇಳಿದರೆ ಮಾನವನ ಶರೀರವನ್ನೇ ಅವರೆಲ್ಲರೂ ಕೂಡ ಒಪ್ಪಿಕೊಂಡರು. ಆದ್ದರಿಂದ ಈ ನಮಗೂ ಹಾಗೆ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಏನು? ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇತತ್ ಪಶುಭಿರ್ನರಾಣಾಂ ಏಕೋ ವಿವೇಕಃ ಹ್ಯಧಿಕೋ ಮನುಷ್ಯಂ ತೇನೈವ ಹೀನಃ ಪಶುಭಿರ್ ಸಮಾನಃ. ನಮಗೂ ಮತ್ತು ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಏನು? ಅದು ಕೂಡ ಆಹಾರ ಸೇವನೆಯಲ್ಲಿ ಇಬ್ಬರು ಕೂಡ, ಅದು ಸೇವನೆ ಮಾಡುತ್ತೆ, ನಾವು ಸೇವನೆ ಮಾಡ್ತೀವಿ. ಅದು ನಿದ್ರೆ ಮಾಡುತ್ತೆ, ನಾವು ನಿದ್ರೆ ಮಾಡ್ತೀವಿ. ಅದಕ್ಕೂ ಕೂಡ ಭಯ ಇದೆ, ನಮಗೂ ಭಯ ಇದೆ. ಆದ್ದರಿಂದ ಈ ರೀತಿಯಾಗಿ ಆ ಪ್ರಾಣಿಗಳು ನಾವು ಸಮಾನರೇ, ನಾವು ಎಲ್ಲವೂ ಕೂಡ ಸಾದೃಶ್ಯ ಇದೆ. ಆದ್ದರಿಂದ ನಾವು ಪ್ರಾಣಿಗಳು ಇಬ್ಬರು ಒಂದೇ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ಒಂದು ಗುಣ ಮನುಷ್ಯರಲ್ಲಿದೆ. ಏನದು? ಏಕೋ ವಿವೇಕ ಹ್ಯಧಿಕ. ಅಂದರೆ ಬುದ್ಧಿ ಎನ್ನುವಂಥದ್ದು ಮನುಷ್ಯನಲ್ಲಿ ಇದೆ. ಆ ಬುದ್ಧಿಯಿಂದ ಆತ ಪುರಂದರದಾಸರು ಹೇಳ್ತಾರೆ, ಈ ಬುದ್ಧಿ ಎಂಬುವಂಥದ್ದು ಒಂದು
ಬುದ್ಧಿ ಎನ್ನುವಂಥದ್ದು ಮನುಷ್ಯನಲ್ಲಿ ಇದೆ. ಆದ್ದರಿಂದ ಈ ಬುದ್ಧಿ ಎನ್ನುವಂಥದ್ದು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮನುಷ್ಯ ಜನ್ಮ ಇರುವಂಥದ್ದು ಭಗವತ್ ಪ್ರೀತಿಗಾಗಿ. ಯಾಕೆಂದರೆ ಬುದ್ಧಿ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಈ ಮನುಷ್ಯ ಜನ್ಮದಲ್ಲಿ ನಮಗೆ ಬುದ್ಧಿ ಇರ್ತದೆ. ಆ ಬುದ್ಧಿಯನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು? ದೇವರ ಸ್ಮರಣೆಯನ್ನು ಮಾಡಬೇಕು, ದೇವರ ಕಥೆಯನ್ನು ಕೇಳಬೇಕು. ಈ ರೀತಿಯಾಗಿ ದೇವರ ವಿಷಯಕವಾದಂತಹ ಬುದ್ಧಿಯನ್ನಾಗಿ ನಾವು ಅದನ್ನು ಕನ್ವರ್ಟ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಇಲ್ಲದೇ ಇದ್ದರೆ ನಾವು ಕೂಡ ಪ್ರಾಣಿಗಳಂತೆ ಇರ್ತೇವೆ. ಆದ್ದರಿಂದ ಮಾನವ ಜನ್ಮ ದೊಡ್ಡದು, ಇವ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಇದು ಮಾನವ ಜನ್ಮ ಎಂಬುವಂಥದ್ದು ಬಹಳ ದೊಡ್ಡ ಜನ್ಮ, ಅದನ್ನು ಹಾನಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಹಾನಿ ಅಂದ್ರೇನು ಅಂತ ಪ್ರಶ್ನೆ. ಹಾನಿ ಅಂದರೆ ಸಾಹಾನಿ ತನ್ಮಹತ್ ಛಿದ್ರಂ ಸಾಚಾಂಧ ಜಡಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವನ ಚಿಂತ್ಯತೆ. ಹಾನಿ ಅಂದ್ರೇನು? ಹಾನಿ ಅಂದರೆ ಭಾಗವತದಲ್ಲಿ ಹೇಳ್ತಾರೆ, ಯಾವಾಗ ನಾವು ದೇವರ ಸ್ಮರಣೆಯನ್ನು ಮಾಡೋದಿಲ್ವೋ ಆ ಕ್ಷಣವೇ ಹಾನಿಯಾಗ್ತದೆ. ಯಾವಾಗಲೂ ಕೂಡ ದೇವರ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು. ಇಲ್ಲಿ ಅನಿತ್ಯಾನಿ ಶರೀರಾಣಿ ವಿಭವೋನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಿ ಒಂದು ಮಾತು. ನಮ್ಮ ಶರೀರಗಳೆಲ್ಲ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಹಾಗೆ ಸಂಪತ್ತು ನಮಗೆ ದುಡ್ಡು ಬರ್ತದೆ, ನಾಳೆ ಹೋಗ್ತದೆ, ಅದು ಕೂಡ ಶಾಶ್ವತ ಅಲ್ಲ. ಯಾವುದು ಶಾಶ್ವತ? ಹಾಗೆ ನಾವು ಈ ಜನ್ಮದಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಸುಮ್ಮನೆ ಬದುಕ್ತಾ ಇರೋದಿಲ್ಲ. ಯಮಭಟರು ಕಾಯ್ತಾ ಇರ್ತಾರೆ, ಇವನ ಸಮಯ ಯಾವಾಗ ಮುಗೀತದೆ ಅಂತ ಹೇಳಿ ಅವರು ಕೂಡ ಕಾಯ್ತಾ ಇರ್ತಾರೆ. ಆದ್ದರಿಂದ ನಾವು ಏನು ಮಾಡಬೇಕು ಇಷ್ಟು ಕಷ್ಟದಲ್ಲಿ ಅಂತ ಹೇಳಿದರೆ ಕರ್ತವ್ಯೋ ಧರ್ಮ ಸಂಗ್ರಹ. ನಾವು ಯಾವಾಗಲೂ ಕೂಡ ಧರ್ಮವನ್ನು ಮಾಡ್ತಾ ಇರಬೇಕು ಅಂತ. ಯಾವಾಗ ಮಾಡಬೇಕು ಧರ್ಮವನ್ನು ಮಾಡಬೇಕು ಅಂತ ಹೇಳಿದರು. ಯಾವಾಗ ಮಾಡಬೇಕು ಧರ್ಮವನ್ನು? ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೆ ಉಪವಾಸ ಇರುವರೇ ಕೋಡಿ. ನಾವು ಯಾವಾಗ ಸಾಧನೆಯನ್ನು ಮಾಡಬೇಕು? ನಮ್ಮ ಕೈ ಕಾಲು ಇರುವಾಗ ನಾವು ಸಾಧನೆಯನ್ನು ಮಾಡಬೇಕು. ಅದೃಶೇಷು ಹೃಷಿಕೇಶಂ ಸ್ಮರಂತಿಕೆ. ನಮ್ಮ ಅವಯವಗಳು ಯಾವಾಗ ಕೆಲಸ ಮಾಡೋದು, ಕಿವಿ ಕೇಳಿಸುವುದಿಲ್ಲ ವಯಸ್ಸಾದ ಮೇಲೆ, ಈ ರೀತಿಯಾಗಿ ಯಾವಾಗ ನಮಗೆ ಇಂದ್ರಿಯಗಳು ನಿಷ್ಫಲವಾಗ್ತದೋ ಆವಾಗ ನಾವು ದೇವರನ್ನು ಹೇಗೆ ತಾನೇ ಸ್ಮರಿಸಲಿಕ್ಕೆ ಸಾಧ್ಯ? ಇಂದ್ರಿಯ ಗಟ್ಟಿ ಇರಬೇಕಾದ್ರೆ ಆಗಲೇ ನಾವು ಸ್ಮರಣೆ ಮಾಡಬೇಕು. ಆದ್ದರಿಂದ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಈ ರೀತಿಯಾಗಿ ಭಗವಂತನ ನಾಮದ ಒಂದು ಸ್ಮರಣೆ ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಮಣ್ಣು ಮುಕ್ಕಿ ಮರುಳಾಗುವರೆ, ಮಣ್ಣನ್ನು ಈ ಸಂಸಾರ ಎಂಬುವಂತಹ ಮಣ್ಣಿಗೆ ನಾವು ಸಿಲುಕಬಾರದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೆ ಉಪವಾಸ ಇರುವರೇ ಕೋಡಿ. ಕೋಡಿ ಅಂದರೆ ಮೂರ್ಖ ಅಂತ ಅರ್ಥ. ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹೇ ಮೂರ್ಖನೇ, ಮನುಷ್ಯನೇ, ಹೆಣ್ಣಿಗೆ ಮಣ್ಣಿಗೆ ಮೊದಲಾದಂಥ ಪದಾರ್ಥಗಳಿಗೆ ಈ ಜನ್ಮವನ್ನು ಬಿಟ್ಟು ಕೊಡ್ತೀಯಾ? ನಾಮಾಮೃತ ಹರಿಯ ಸ್ಮರಣೆಯ ನಾಮಾಮೃತವ ಉಣ್ಣದೆ ಉಪವಾಸ ಇರುವರೇ ಕೋಡಿ. ಆ ಹರಿಯ ಸ್ಮರಣೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಇಲ್ಲಿ ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಾಲನ ದೂತರು ಪಿಡಿದು ಎಳೆವಾಗ ತಾಳೆಂದರೆ ತಾಳುವರೆ, ದಾಳಿ ಬಾರ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ನಾವು ಪ್ರಾಣವನ್ನು ತ್ಯಜಿಸ್ತೇವೆ. ಆಗೇನಾಗುತ್ತೆ? ಯಮಭಟರು ಬರ್ತಾರೆ. ಆಗ ತಾಳ್ರಿ, ನನ್ನದಿನ್ನೂ ಧರ್ಮ ಇದೆ, ಆದರೆ ನಾನು ಧರ್ಮವನ್ನು ಆಚರಣೆ ಮಾಡಬೇಕು, 2 ನಿಮಿಷ ತಾಳ್ರಿ ಅಂತ ಹೇಳಿದರು. ಎಷ್ಟು ಹೇಳಿದರೂ ಕೂಡ ಅಂತಗನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಕಿಂಚಿತ್ತೂ ಕೂಡ ದಯೆ ಇರೋದಿಲ್ಲ. ಆದ್ದರಿಂದ ತತ್ಕ್ಷಣವೇ ಯಾವಾಗ ನಾವು ಪ್ರಾಣವನ್ನು ತ್ಯಜಿಸ್ತೇವೋ ಆಗಲೇ ಅವರು ಹಗ್ಗ ತಗೊಂಡು ಬಂದು ಬಿಡ್ತಾರೆ. ಅವರು ಕಿಂಚಿತ್ತೂ ಕಾಯೋದಿಲ್ಲ. ಅವರು ಆ ರೀತಿಯಾಗಿ ಅವರಿಗೆ ಸ್ವಲ್ಪವೂ ಕೂಡ ದಯೆ ಇರೋದಿಲ್ಲ, ಬಂದು ಬಿಡ್ತಾರೆ. ತಾಳೆಂದರೆ ತಾಳುವರೆ, ತಾಳೋದೇ ಇಲ್ಲ, ಅವರು ಬಂದು ಬಿಡ್ತಾರೆ. ದಾಳಿ ಬಾರ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ಈ ಶತ್ರುಗಳು ನಮಗೆ ದಾಳಿಯನ್ನು ಮಾಡ್ತಾರೆ, ಅಂದರೆ ಯಮಭಟರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮೊದಲು ನಾವು ಧರ್ಮವನ್ನು ಗಳಿಸಬೇಕು. ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ಈ ಸಂಸಾರ ಎನ್ನುವಂಥದ್ದು ಹೇಗೆ ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ. ಸಂಸಾರ ಎನ್ನುವಂಥದ್ದು ಒಂದು ಸುಳಿವಿದ್ದ ಹಾಗೆ. ಆ ನದಿಯಲ್ಲಿ ನಾವು ಅಲ್ಲಿಗೆ ಸಿಲುಕಿದ್ರೆ ಅಲ್ಲಿ ಮತ್ತೆ ನಾವು ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಸಂಸಾರ ಎಂಬುವಂತಹ ಸುಳಿವಿಗೆ ಯಾವತ್ತೂ ಕೂಡ ಸಿಲುಕಬೇಡಿ ಅಂತ ಹೇಳ್ತಾ ಇದ್ದಾರೆ ಪುರಂದರದಾಸರು. ಹಾಗೆ ಏನು ಕಾರಣ ಯದುಪತಿಯ ಮರೆತಿರಿ
ಧನಧಾನ್ಯ ಸತಿ ಸುತರು ಕಾಯುವರೆ ಇನ್ನಾದರೂ ಏಕೋಭಾವದಿ ಭಜಿಸಿರೋ ಚೆನ್ನ ಶ್ರೀ ಪುರಂದರ ವಿಠ್ಠಲ ರಾಯನ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬದುಕನ್ನು ನಾವು ಇದು ಮಾಡಿದ್ದೀವಿ, ಭೋಗವನ್ನು ಅನುಭವಿಸಿದ್ದೀವಿ, ನಾವು ದುಡ್ಡನ್ನು ಸಂಪಾದಿಸಿದ್ದೀವಿ, ಮನೆಗಳನ್ನು ಕಟ್ಟಿದ್ದೇವೆ, ಇದರಿಂದ ಉಪಯೋಗ ಏನು? ಇಷ್ಟು ಮಾಡಿದ್ದೀರಿ, ಯಾಕೆ ದೇವರ ಸ್ಮರಣೆಯನ್ನು ಬಿಟ್ರಿ ಅಂತ ಕೇಳ್ತಾ ಇದ್ದಾರೆ. ಏನು ಕಾರಣ? ಯದುಪತಿಯ ಮರೆತಿರಿ, ಯಾಕೆ ದೇವರನ್ನು ಮರೆತು ಬಿಟ್ರಿ ಅಂತ ಪುರಂದರದಾಸರು ಕೇಳ್ತಾ ಇದ್ದಾರೆ. ನೀವು ಏನು ಮಾಡಿದಿರಿ? ಧನವನ್ನು ಸಂಪಾದನೆ ಮಾಡಿದಿರಿ, ಧಾನ್ಯವನ್ನು ಸಂಪಾದನೆ ಮಾಡಿದಿರಿ, ಹೆಂಡತಿ ಮಕ್ಕಳು ಅವರೆಲ್ಲ ಬಂದರು. ಅವರೇನು ಮಾಡ್ತಾರೆ? ಅವರೇನು ಕಾಯ್ತಾರಾ? ನಾವು ಸತ್ತ ಮೇಲೆ ಹೆಂಡತಿಯಾಗಲಿ ದುಡ್ಡಾಗಲಿ ಅಥವಾ ಧಾನ್ಯವಾಗಲಿ ನಮ್ಮನ್ನು ಏನಾದರೂ ಮಾಡ್ತದಾ? ಏನೂ ಮಾಡೋದಿಲ್ಲ. ಹೊರತು ಏನು ಮಾಡಬೇಕು? ಏಕೋಭಾವತಿ ಭಜಿಸಿರೋ ಚೆನ್ನ ಶ್ರೀ ಪುರಂದರ ವಿಠ್ಠಲ ರಾಯನ. ಭಗವಂತನನ್ನು ನಾವು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತಾ ಇರಬೇಕು. ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಪುರಂದರ ವಿಠ್ಠಲನೇ ನಮ್ಮನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ. ಈ ರೀತಿಯಾಗಿ ನೋಡಿ, ಈ ಕೃತಿ ಇರುವಂಥದ್ದು 3 ಪ್ಯಾರ ಇದೆ. ಆದ್ದರಿಂದ ಈ 3 ಒಂದು ಪಂಕ್ತಿಗಳಲ್ಲಿ ಪುರಂದರದಾಸರು ನಮಗೆ ಎಷ್ಟು ಧರ್ಮದ ಒಂದು ಈ ಅವರ ಗೂಢತೆ ನಮಗೆ ಸಿಗೋದಿಲ್ಲ. ಈಗ ಅದು ನೋಡಲಿಕ್ಕೆ ಮಾತ್ರ ಇಷ್ಟೇ ಅರ್ಥ ಅಂತಿರ್ತದೆ, ಆದರೆ ಒಳ ಅರ್ಥ ಬಹಳಷ್ಟು ಇರ್ತದೆ. ಈ ರೀತಿಯಾಗಿ ಎಷ್ಟೋ ಅರ್ಥಗಳು ಈ ಕೃತಿಗೆ ಇದೆ. ಅದರಲ್ಲಿ ನನಗೆ ಎಷ್ಟು ತಿಳಿದಿದ್ನೋ ಅಷ್ಟನ್ನು ನಾನು ಹೇಳಿದ್ದೇನೆ. ಹಾಗೆ ಈ ದೇವರ ಸ್ಮರಣೆಯನ್ನು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ವಿದ್ಯಾಮಾನ್ಯರು ಹೇಗೆ ಅಂತ ಹೇಳಿದರೆ, ತಮ್ಮ ಶಿಷ್ಯರು ಒಬ್ಬರು ಹೇಳಿದರು ನನಗೆ. ಹೇಗೆ ಅಂತ ಹೇಳಿದರೆ, ಅವರು ಗುಡಿಯಲ್ಲೇ ಮಲ್ಕೊಳ್ತಾಯಿದ್ರು. ರಾತ್ರಿ ಅಲ್ಲಿ ಒಂದು ಟಾರ್ಚ್ ಇಟ್ಟು, ಹಾಗೆ ಅಲ್ಲಿ ಒಂದು ಆ ಕಡೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಹಂಡೆ ನೀರು ಮತ್ತು ಒಂದು ತಂಬಿಗೆಯನ್ನಿಟ್ಟು, ಅಲ್ಲಿ ಪುಸ್ತಕವೊಂದನ್ನಿಟ್ಟು, ಕನ್ನಡಕ ಇಟ್ಟು ಹಾಗೆ ಮಲ್ಕೊಳ್ಳೋದು ಅಂತ ವಿದ್ಯಾಮಾನ್ಯರು ಮಲ್ಕೊಳ್ತಾಯಿದ್ರು. ಅವಾಗ ಯಾಕೆ ಅಷ್ಟೆಲ್ಲ ಮಲ್ಕೊಳ್ಬೇಕಾದ್ರೆ ಅಷ್ಟೆಲ್ಲ ಬೇಡವೇ ಬೇಡ. ಯಾಕೆ ಅಂತ ಹೇಳಿದರೆ, ರಾತ್ರಿ ಶೌಚ ಬರ್ತದೆ. ಶೌಚ ಬಂದಾಗ ಅವರು ಹೋಗ್ತಾಯಿದ್ರು. ಹೋಗಿ ಕೈಕಾಲು ತೊಳ್ಕೊಂಡು ಬಂದಾದ್ಮೇಲೆ ನಿದ್ದೆ ಬರೋದಿಲ್ಲ, ತಕ್ಷಣ ನಿದ್ದೆ ಬರೋದಿಲ್ಲ. ನಿದ್ದೆ ಮಾಡಬೇಕಾದ್ರೆ ಅದು ಸಮಯ ವ್ಯರ್ಥ ಆಗುತ್ತಲ್ವ. ಆದ್ದರಿಂದ ಭಾಗವತ, ಮಹಾಭಾರತ ಆ ಮಧ್ಯರಾತ್ರಿಯಲ್ಲೂ ಓದ್ತಾಯಿದ್ರು. ಆ ರೀತಿಯಾಗಿ ವಿದ್ಯಾಮಾನ್ಯರು ಮಧ್ಯರಾತ್ರಿಯಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾಯಿದ್ರು ಅಂತ ಹೇಳಿದರೆ ಯಾವ ಮಟ್ಟಿನ ತಪಸ್ಸಿರಬೇಕು ಅಂತ ನಾವು ಆಲೋಚಿಸಬೇಕು. ಆ ರೀತಿಯಾಗಿ ನಾವು ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ಈ ಪುರಂದರದಾಸರು ಎಷ್ಟೋ ಕೃತಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ನಾನೇನ ಮಾಡಿದ್ದೇನೆ ಅಂತ ಆ ಕೃತಿಯನ್ನು ಇಂದು ನೋಡೋಣ. ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀನೆನ್ನ ಕಾಯಬೇಕೋ. ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀನೆನ್ನ ಕಾಯಬೇಕೋ. ಮಾನಾಭಿಮಾನವು ನಿನ್ನದು ಎನಗೇನೋ, ಮಾನಾಭಿಮಾನವು ನಿನ್ನದು ಎನಗೇನೋ. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀನೆನ್ನ ಕಾಯಬೇಕೋ. ಕರಿರಾಜ ಕಳುಹಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಕರುಣದಿಂದಲಿ ಋಷಿ ಪತ್ನಿಯ ಶಾಪವ, ಕರುಣದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆ ಎಲ್ಲೋ. ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀನೆನ್ನ ಕಾಯಬೇಕೋ. ಒಪ್ಪಿಡಿಯವಲಕ್ಕಿಯ ತಂದವನಿಗೆ
ಒಪ್ಪುವಂತೆ ಕೊಡಲಿಲ್ಲವೇ. ಸರ್ಪಶಯನ ಶ್ರೀ ಪುರಂದರ ವಿಠ್ಠಲ, ಸರ್ಪಶಯನ ಶ್ರೀ ಪುರಂದರ ವಿಠ್ಠಲ, ಸರ್ವೋತ್ತಮ ಕಾಯೋ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀನೆನ್ನ ಕಾಯಬೇಕೋ. ಆದ್ದರಿಂದ ಪುರಂದರದಾಸರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ಚೆನ್ನಾಗಿ ನಡೆಯೋಣ. ನಾಳೆ ಒಂದು ದಿವಸ ಆದರೂ ಕೂಡ ಅವರ ಆರಾಧನಾ ಮಹೋತ್ಸವ ನಾಳೆ ಇದೆ ಅಂಥೇಳಿ ನಾಳೆ ಆದರೂ ಕೂಡ ಅವರು ಹೇಳಿಕೊಟ್ಟಂತೆ ಯಾವಾಗಲೂ ಕೂಡ ಭಗವಂತನ ಸ್ಮರಣೆ ಮೊದಲಾದಂಥವುಗಳನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ವಿಶ್ವೇಶತೀರ್ಥರು ಚೆನ್ನಾಗಿ ಮಾಡಿದ್ದೀರಿ. ಶುಭಂ ಭೂಯಾತ್. ಆಶೀರ್ವಾದ.